ಬಸವ ಸೇವಾ ಪ್ರತಿಷ್ಠಾನ ಬಸವಗಿರಿ ಬೀದರ್ ವತಿಯಿಂದ ಹಮ್ಮಿಕೊಳ್ಳಲಾದ ಶರಣ ಸಂಗಮ ಹಾಗೂ ಒಕ್ಕಲಿಗ ಮುದ್ದಣ್ಣನವರ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಡಿಸೆಂಬರ್ 19ರಂದು ಇಡೀ ನಾಡಿನಾದ್ಯಂತ ಬಿಡುಗಡೆಗೆ ಸಜ್ಜಾಗಿರುವ ಜಗನ್ಮಾತೆ ಅಕ್ಕ ಮಹಾದೇವಿ ಕನ್ನಡ ಚಲನಚಿತ್ರದ ಪ್ರಚಾರಾರ್ಥವಾಗಿ ಚಿತ್ರದ ಪೋಸ್ಟರ್ಗಳನ್ನು ಬಸವ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರು ಸೇರಿದಂತೆ ಗಣ್ಯಾತಿ ಗಣ್ಯರು ಬಿಡುಗಡೆ ಮಾಡಿದರು. ಭರತ್ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿ ವಿಷ್ಣುಕಾಂತ್ ಬಿಜಿಯವರ ರಚನೆ, ನಿರ್ದೇಶನ ಹಾಗೂ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ಚಿತ್ರ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರದ ಟ್ರೈಲರ್ ಅನ್ನು ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರು ವೀಕ್ಷಿಸಿದರು. ಈ ಕುರಿತಾಗಿ ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರು ಮಾತನಾಡಿ, ಅಕ್ಕ ಮಹಾದೇವಿಯವರು ಸಾಮಾನ್ಯರಲ್ಲ. ಇವತ್ತು ಗೂಗಲ್ನಲ್ಲಿ ಫೀಮೇಲ್ ಫಿಲಾಸಫರ್ ಯಾರು ಎಂದಾಗ ಅಕ್ಕ ಮಹಾದೇವಿಯವರ ಹೆಸರು ಬರುತ್ತದೆ. ಅಂತಹ ಅಕ್ಕ ಮಹಾದೇವಿ ಮಹಿಳೆಯರಿಗೆ ಪ್ರೋತ್ಸಾಹ, ಪ್ರೇರಣಾದಾಯಕರಾಗಿದ್ದಾರೆ. ಇವತ್ತು ನಾವು ಅಕ್ಕನವರ ಬಗ್ಗೆ ಎಷ್ಟೋ ಪ್ರವಚನ, ಉಪನ್ಯಾಸಗಳನ್ನು ನೀಡಿದ್ರೂ ಸಾಲದು. ಆದರೆ ಚಲನಚಿತ್ರದ ಮೂಲಕ ಇಡೀ ಜಗತ್ತಿಗೆ ಅಕ್ಕನವರ ಚರಿತ್ರೆ ತಿಳಿಸಲು ಹೊರಟಿರುವ ವಿಷ್ಣುಕಾಂತ್ ಬಿಜಿಯವರ ಕಾರ್ಯ ನಿಜಕ್ಕೂ ಮೆಚ್ಚುವಂತದ್ದಾಗಿದೆ. ಅಕ್ಕ ಮಹಾದೇವಿಯವರ ಹುಟ್ಟೂರು ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಿಂದ ಹಿಡಿದು ಬಸವ ಕಲ್ಯಾಣದವರೆಗಿನ ಅವರ ಪಯಣ, ಕೌಶಿಕ ರಾಜನ ಅರಮನೆ, ಅನುಭವ ಮಂಟಪ ಸಂವಾದ ದೃಶ್ಯ, ಶ್ರೀಶೈಲಂನ ಕದಳಿಯಲ್ಲಿ ಲಿಂಗೈಕ್ಯರಾದ ದೃಶ್ಯ ಕಣ್ಣಿಗೆ ಕಟ್ಟುವ ಹಾಗೆ, 12ನೇ ಶತಮಾನದ ಶರಣರ ತತ್ವಗಳು ನಿಮ್ಮೊಳಗೆ ಪ್ರವೇಶಿಸುವ ಹಾಗೆ, ಎಲ್ಲರ ಮನ ಮುಟ್ಟುವ ಹಾಗೆ ಈ ಸಿನಿಮಾವನ್ನ ವಿಷ್ಣುಕಾಂತ್ ಬಿಜಿಯವರು ತಯಾರಿಸಿದ್ದಾರೆ. ಡಿಸೆಂಬರ್ 19ರಂದು ಬೀದರ್ನ ಸಪ್ನಾ ಮಲ್ಟಿಪ್ಲೆಕ್ಸ್ನಲ್ಲಿ ಹಾಗೂ ಬಾಲ್ಕೆ ಸಂಗಮ್ ಥಿಯೇಟರ್ ಸೇರಿದಂತೆ ನಾಡಿನಾದ್ಯಂತ ಈ ಚಿತ್ರ ಬಿಡುಗಡೆಗೊಳ್ಳಲಿದೆ. ದೇಶ ವಿದೇಶಗಳಲ್ಲಿಯೂ ಈ ಚಿತ್ರ ಬಿಡುಗಡೆ ಸಾಧ್ಯ ಇದೆ. ಈ ಚಿತ್ರ ನೋಡಿದವರು ಜೀವನದುದ್ದಕ್ಕೂ ಮರೆಯಲಾಗದ ಹಾಗೆ ಈ ಚಿತ್ರ ಸೆರೆ ಹಿಡಿದಿದ್ದು, ಕುಟುಂಬ ಸಮೇತವಾಗಿ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ವೀಕ್ಷಿಸುವ ಮೂಲಕ ನಾಡಿನುದ್ದಗಲಕ್ಕೂ ಈ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ ಹೆಸರು ಮಾಡುವಂತಾಗಲಿ ಎಂದರು. ಈ ವೇಳೆ ನಟ, ನಿರ್ದೇಶಕ, ನಿರ್ಮಾಪಕ ವಿಷ್ಣುಕಾಂತ್ ಬಿಜಿಯವರು ಕೂಡ ಮಾತನಾಡಿದರು. ಶರಣ ಬಂಧುಗಳೇ, ಇವತ್ತಿನ ದಿವಸ ಶರಣ ಉದ್ಯಾನದಲ್ಲಿ ಒಕ್ಕಲಿಗ ಮುದ್ದಣ್ಣ ಸ್ಮರಣೋತ್ಸವ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ಭರತ್ ಸಿನಿ ಕ್ರಿಯೇಷನ್ಸ್ ಸಂಘದ ವತಿಯಿಂದ ಜಗನ್ಮಾತೆ ಅಕ್ಕ ಮಹಾದೇವಿ ಒಂದು ಸಿನಿಮಾ ಈ ಒಂದು ಬೀದರ್ದಲ್ಲಿ ಬಿಗ್ ಬಜಾರ್ದಲ್ಲಿ ಡಿಸೆಂಬರ್ 19ಕ್ಕೆ ಅದು ಬಿಡುಗಡೆಗೊಳ್ತಾ ಇದೆ. ಬಾಲ್ಕಿಯಲ್ಲಿನೂ ಕೂಡ ಅದೇ ದಿವಸ ಅಲ್ಲಿ ಬಿಡುಗಡೆಗೊಳ್ತಾ ಇದೆ. ಆ ಒಂದು ಸಿನಿಮಾದ ಸಾಹಿತ್ಯ ರಚನೆ, ನಿರ್ದೇಶನ ಯಾರ್ದು ಅಂದರೆ ನಿರ್ಮಾಪಕರು ಕೂಡ ನಮ್ಮ ಬೀದರ್ ಜಿಲ್ಲೆಯವರೇ ಶರಣರಾಗಿರ್ತಕ್ಕಂಥ ವಿಷ್ಣುಕಾಂತ್ ಬಿಜಿಯವರು. ಈ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ಸುಲಕ್ಷ ಅವರು ಅಕ್ಕ ಮಹಾದೇವಿ ಪಾತ್ರವನ್ನು ಹಾಕಿದ್ದಾರೆ. ವಿಷ್ಣುಕಾಂತ್ ಅವರು ಕೌಶಿಕನ ಪಾತ್ರವನ್ನು ಹಾಕಿದ್ದಾರೆ. ಸುಚೇಂದ್ರ ಪ್ರಸಾದ್ ಅವರು ಅಲ್ಲಮ್ಮನ ಪಾತ್ರವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ತಬಲಾ ನಾಣಿಯವರು ವಸಂತಕ ಪಾತ್ರ ಮಾಡಿದ್ದಾರೆ. ಹೀಗೆ ಮುಂತಾದವರು ಭಾಳ ಒಳ್ಳೆಯ ರೀತಿಯಿಂದ ಈ ಒಂದು ಅಕ್ಕ ಮಹಾದೇವಿಯ ಸಿನಿಮಾವನ್ನು ಒಳ್ಳೆ ರೀತಿಯಿಂದ ಈ ಒಂದು ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅಕ್ಕ ಮಹಾದೇವಿ ಅಂದರೆ ಸಾಮಾನ್ಯ ಅಲ್ಲ. ಇಡೀ ಜಗತ್ತಿನಲ್ಲಿ ಗೂಗಲ್ ಸರ್ಚ್ ಮಾಡಿದರೆ ಫಿಮೇಲ್ ಫಿಲಾಸಫರ್ ತತ್ವಜ್ಞಾನಿ ಯಾರು ಅಂದರೆ ಅಕ್ಕ ಮಹಾದೇವಿಯ ಹೆಸರು ಬರ್ತಾ ಇದೆ. ಅಂಥ ಅಕ್ಕ ಮಹಾದೇವಿ ಇವತ್ತ ಮಹಿಳೆಯರಿಗೆ ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂಥ ಶಕ್ತಿ, ಸ್ಫೂರ್ತಿ ಅಕ್ಕದಾರೆ. ಅದಕ್ಕೆ ಅಂಥ ಒಂದು ಅಕ್ಕನ ಪಾತ್ರ ನಮ್ಮ ಮೂಲಕ ನೀವು ಎಷ್ಟೊಂದು ಪ್ರವಚನ ಕೇಳಿದ್ರು ಕೂಡ ಅದು ನಿಮ್ಮ ತಲೆಗುಳೆಗಿಲ್ಲ. ಆದರೆ ಒಂದೇ ಒಂದು ಸಲ ನೀವು ಅಕ್ಕ ಮಹಾದೇವಿಯ ಒಂದು ಸಿನಿಮಾ ನೋಡಿರಿ ಅಂತಂದರೆ ನಿಮ್ಮ ಜೀವನದುದ್ದಕ್ಕೂ ಕೂಡ ಮರೆಯಂಗಿಲ್ಲ. ಇನ್ನೂ ವಿಶೇಷ ಅಂತಂದರೆ, ನಾವು ಅಕ್ಕ ಮಹಾದೇವಿ ಹುಟ್ಟಿದ ಊರು ಶಿವಮೊಗ್ಗ ಜಿಲ್ಲೆಯ ಉಡುತಡಿ, ಮತ್ತು ಅಲ್ಲಿ ಕೌಶಿಕನ ಒಂದು ಕೋಟೆ, ಯಾವ್ಯಾವ ಪ್ರಸಂಗಗಳಲ್ಲಿ ಅದಾವಲ್ಲ ಅವು ಅಲ್ಲಿ ಹೋಗಿ ಎಷ್ಟೊಂದು ಜನಕ್ಕೆ ನೋಡ್ಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ಈ ಸಿನಿಮಾ ನೋಡಿದಾಗ ಅಕ್ಕ ಮಹಾದೇವಿ ಹುಟ್ಟಿದ ಊರು ಶಿವಮೊಗ್ಗ ಜಿಲ್ಲೆ ಉಡುತಡಿ, ಆ ಮನೆ, ಆ ಕೌಶಿಕ ರಾಜನ ಅರಮನೆ, ಇವೆಲ್ಲವೂ ಕೂಡ ಸಾಕ್ಷಾತ್ ನೀವು ಅಲ್ಲೇ ಹೋಗಿ ನೋಡ್ತಾ ಇದ್ದೀರೇನೋ ಅಂತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಸಿನಿಮಾದಲ್ಲಿ ಅವರು ಹಿಡಿದಿಟ್ಟಿದ್ದಾರೆ. ಆ ಒಂದು ಉಡುತಡಿ ಬಿಟ್ಟು ಅಕ್ಕ ಬಸವ ಕಲ್ಯಾಣಕ್ಕೆ ಬರೋ ತನಕ ಏನೇನು ಕಷ್ಟಗಳು ಪಟ್ಟಳು, ಯಾವ್ಯಾವ ಕಾಡು ಮೃಗಗಳು ಬಂದು ಜನಗಳು ಏನೇನು ಕಷ್ಟ ಆಕೆಗೆ ಮಾತಾಡಿದ್ರು ಅನ್ನೋ ಎಲ್ಲವೂ ಕೂಡ ಸಾಕ್ಷಾತ್ತಲ್ಲಿ ನಾವು ಕಣ್ಣೆದುರ ನೋಡ್ತಾ ಇದ್ದೀವೇನೋ, ಅಕ್ಕನ ಜೊತೆನೇ ಓಡಾಡ್ತಾ ಇದ್ದೀವೇನೋ ಅಂತಕ್ಕಂಥ ಭಾವ ಅಲ್ಲಿ ಮೂಡಿ ಬರ್ತಾ ಇದೆ. ಕಲ್ಯಾಣಕ್ಕೆ ಬಂದಾಗ ಮಹಾದ್ವಾರದಲ್ಲಿ ಅಕ್ಕ ಹೆಂಗೆ ಪ್ರವೇಶ ಮಾಡಿದ್ರು, ಅಲ್ಲಿ ಬಂದವರು ಓಣಿ ಅಂತಕ್ಕಂಥ ಒಂದು ಸುಂದರ ತಾಣ,
ಅದು ಇಂದಿಗೂ ಕೂಡ ನಮಗೆ ಅಲ್ಲಿ ಹೋದ್ರೆ ಮೈ ರೋಮಾಂಚನಗೊಳ್ತದೆ ರೀ. ಬಸವ ಕಲ್ಯಾಣ ಮಹಾದ್ವಾರ ದಾಟಿದ ಮೇಲೆ ಒಂದು ಸ್ವಲ್ಪ ಫರ್ಲಾಂಗ್ದಲ್ಲಿ ರೈಟ್ ಸೈಡಿಗೆ ನೀವು ತಿರುಗಿದ್ರಿ ಅಂತಂದರೆ ಬಂದವರ ಓಣಿ ಬರ್ತದೆ. ಅಲ್ಲಿ ಅಕ್ಕ ಕುಂತು ಪೂಜೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಗವಿ, ಆ ಒಂದು ಸ್ಥಳದಲ್ಲಿ ನೀರು ಹರಿತದೆ. ಆ ನೀರು ಸಲ್ಫರ್ಯುಕ್ತವಾಗಿರ್ತಕ್ಕಂಥ ನೀರು, ಅದು ಇಂದಿಗೂ ಕೂಡ ಸ್ನಾನ ಮಾಡಿದ್ರೆ ಎಲ್ಲ ನಿಮ್ಮ ಚರ್ಮ ರೋಗಗಳು ನಿವಾರಣೆ ಆಗ್ತದೆ ಅಂತ ತಿಳ್ಕೊಂಡು ಡಾಕ್ಟ್ರು ಕೂಡ ಹೇಳ್ತಾ ಇದ್ದಾರೆ. ಅಂಥ ಒಂದು ಸುಂದರ ತಾಣನೂ ಕೂಡ ನೀವು ಕುಂತಲ್ಲಿ ಅದನ್ನು ಅನುಭವಿಸಬಹುದು. ಆಮೇಲೆ ಅಲ್ಲಿಂದ ಅನುಭವ ಮಂಟಪದ ದೃಶ್ಯ, ಅಲ್ಲಮ್ಮ ಪ್ರಭುದೇವರ ಒಂದು ಸಂವಾದ, ಎಲ್ಲ ಶರಣರ ಮಧ್ಯದಲ್ಲಿ ಅಕ್ಕಗೆ ಹೆಂಗೆ ಪ್ರಶ್ನೆ ಕೇಳಿದ್ರು, ಅಕ್ಕ ಎಲ್ಲ ಯಾವ ರೀತಿಯಾಗಿ ಉತ್ತರ ಕೊಟ್ಟಳು ಅಂತಕ್ಕಂಥ ಒಂದು ಸನ್ನಿವೇಶ. ಮತ್ತು ಅಲ್ಲಿಂದ ಬೀಳ್ಕೊಂಡು ಎಲ್ಲ ಶರಣರಿಗೆ ಬೀಳ್ಕೊಂಡು ಅಕ್ಕ ಹೋಗ್ತಕ್ಕಂಥದ್ದಂತೂ ಮೈ ರೋಮಾಂಚನ ಆಗ್ತದೆ ರೀ. ಎಲ್ಲರ ಕಣ್ಣಾಗ ನೀರು ಹರಿತಾವ. ಅಂಥ ಒಂದು ದೃಶ್ಯ ನೀವು ಕಳ್ಕೊಳ್ಳೇಬಾರ್ದು, ಅದನ್ನು ನೋಡಲೇಬೇಕು. ಆ ಒಂದು ದೃಶ್ಯ ಅಲ್ಲಿಂದ ಅಕ್ಕ ಕದಳಿಗೆ ಹೋಗಿರ್ತಕ್ಕಂಥದ್ದು, ಶ್ರೀಶದ ಹತ್ತಿರ ಇರ್ತಕ್ಕಂಥ ಕದಳಿಗೆ ಹೋಗಿ ಅಲ್ಲಿ ಲಿಂಗೈಕ್ಯ ಆಗಿರ್ತಕ್ಕಂಥ ಎಲ್ಲ ದೃಶ್ಯಗಳು ಕಣ್ಣಿಗೆ ಕಟ್ಟುವಂಗ ಆ ಒಂದು ಸಿನಿಮಾ ತಯಾರಾಗಿದೆ. ಅದಕ್ಕೆ ತಾವೆಲ್ಲರೂ ಕೂಡ ಅದು ಆ ಸಿನಿಮಾವನ್ನು ನೋಡುವುದರ ಮೂಲಕ 12ನೇ ಶತಮಾನದ ಶರಣರ ತತ್ವಗಳನ್ನು ನಿಮ್ಮ ಒಳಗೇ ಪ್ರವೇಶ ಆಗ್ತವೇನೋ ಅಂತಕ್ಕಂಥ ಭಾವ ನಿಮಗೆ ಮೂಡಿ ಬರ್ತದೆ. ಅದಕ್ಕೆ ತಾವ್ಯಾರು ಕೂಡ ತಪ್ಪಿಸ್ಕೊಳ್ಳಾರ್ದಂಗೆ ಡಿಸೆಂಬರ್ 19 ಬೀದರ್ದಲ್ಲೂ ಬಿಗ್ ಬಜಾರ್ದಲ್ಲೂ ಉದ್ಘಾಟನೆ ಆಗೋದಷ್ಟೇ ಅಲ್ಲ, ದೇಶದ ಎಲ್ಲ ರಾಜ್ಯಗಳಲ್ಲೂ ಮತ್ತು ಕೆಲವು ದೇಶಗಳಲ್ಲೂ ಕೂಡ ಇದು ಡಿಸೆಂಬರ್ 19ಕ್ಕೆ ಬಿಡುಗಡೆಗೊಳ್ತಾ ಇದೆ. ಅದಕ್ಕೆ ನೀವು ಅಷ್ಟೇ ಅಲ್ಲ, ನಿಮ್ಮ ಕುಟುಂಬ ಸಹಿತವಾಗಿ ಮಕ್ಕಳೊಂದಿಗೆ ಸುತ್ತಮುತ್ತಿನವರಿಗೆ ಪ್ರಚಾರ ಮಾಡಿ ಡಿಸೆಂಬರ್ 19ಕ್ಕೆ ಒಂದು ಉದ್ಘಾಟನೆಗೊಳ್ತಕ್ಕಂಥ ಬಿಗ್ ಬಜಾರ್ ಸಪ್ನಾ ಮಲ್ಟಿಪ್ಲೆಕ್ಸ್ ಇದರಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಅದರಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ನೋಡಬೇಕು, ಪ್ರಚಾರ ಮಾಡಬೇಕು. ಇನ್ನು ಎಲ್ಲ ಕಡೆ ಇದು ಪ್ರಚಾರಗೊಳ್ಳಬೇಕು, ಹೆಚ್ಚಿನ ರೀತಿಯಲ್ಲಿ ಆಗಬೇಕು. ನೀವೆಲ್ಲ